ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಹಲವು ವರ್ಷಗಳಿಂದ ಖಾಸಗಿ ಕಟ್ಟಡದಲ್ಲಿರೋ ಆರ್ಟಿಒ ಕಚೇರಿಗೆ ಸ್ವಂತ ಕಚೇರಿ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಕಟ್ಟಡದ ಪಾರ್ಕಿಂಗ್ ಜಾಗದಲ್ಲೇ ಕಚೇರಿ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಕಚೇರಿಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. ಖಾಸಗಿ ಕಟ್ಟಡದಲ್ಲದೆ ಬಂಟ್ವಾಳ ಆರ್ಟಿಒ ಕಚೇರಿ, ರಾಷ್ಟ್ರೀಯ ಹೆದ್ದಾರಿಯಲ್ಲದೆ ಡ್ರೈವಿಂಗ್ ಟೆಸ್ಟ್ ಕಿರಿಕಿರಿ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಮೆಲ್ಕಾರನ್ ಖಾಸಗಿ ಕಟ್ಟಡದಲ್ಲದೆ 2018ರಲ್ಲಿ ಬಂಟ್ವಾಳ ಆರ್ಟಿಒ ಕಚೇರಿಯನ್ನ ಆರಂಭಿಸಲಾಗಿದೆ. 8 ವರ್ಷಗಳಿಂದ ಈ ಕಚೇರಿ ಖಾಸಗಿ ವ್ಯಕ್ತಿಯೊಬ್ಬರ ಕಟ್ಟಡದಲ್ಲದೆ ಬಾಡಿಗೆ ಆಧಾರದಲ್ಲಿ ನಡೆಯುತ್ತಾಗಿತ್ತು. ತಾತ್ಕಾಲಿಕವಾಗಿ ಈ ಕಟ್ಟಡದಲ್ಲದೆ ಕಚೇರಿಯನ್ನು ಆರಂಭಿಸಲಾಗಿತ್ತಾದರೂ ಬಳಿಕ ಇದೇ ಕಟ್ಟಡಕ್ಕೆ ಎಲ್ಲರೂ ಒಗ್ಗಿಕೊಂಡು ಹಲವು ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ. ಆರ್ಟಿಒ ಕಚೇರಿಗಾಗಿ ಖಾಸಗಿ ಕಟ್ಟಡದ ನೆಲಮಹಡಿ ಮತ್ತು ಪಾರ್ಕಿಂಗ್ ಸ್ಪೇಸ್ನಲ್ಲದೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಇಲ್ಲಿ ಡ್ರೈವಿಂಗ್ ಟೆಸ್ಟ್ಗಾಗಿ ಸರಿಯಾದ ಮೈದಾನವಿಲ್ಲ. ಇರೋ ಸಣ್ಣದೊಂದು ಮೈದಾನದಲ್ಲಿ ಫಿಟ್ನೆಸ್ ನೋಂದಣಿಗಾಗಿ ಬರೋ ವಾಹನಗಳು ನಿಲ್ಲೋದ್ರಿಂದ ಅಧಿಕಾರಿಗಳು ವಾಹನ ಚಾಲನಾ ಪರೀಕ್ಷೆಗಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನೇ ಪರೀಕ್ಷಾ ಮೈದಾನವನ್ನಾಗಿ ಮಾಡಿಕೊಂಡಿದ್ದಾರೆ. ಡ್ರೈವಿಂಗ್ ಸ್ಕೂಲ್ಗೆ ಸೇರಿದ 10ಕ್ಕೂ ಹೆಚ್ಚು ವಾಹನಗಳನ್ನು ಮೆಲ್ಕಾರಿನಿಂದ ಮಡಿವರೆಗೆ ಓಡಿಸಿ ಡ್ರೈವಿಂಗ್ ಟೆಸ್ಟ್ನ ಪ್ರಕ್ರಿಯೆಗಳು ಮುಗಿಯುತ್ತವೆ. ವಾಹನಗಳನ್ನು ಹಿಂದೆ ಓಡಿಸುವ, ಸಿಗ್ನಲ್ ತೋರಿಸುವ, ಪಾರ್ಕ್ ಮಾಡಲು ಅನುಸರಿಸಬೇಕಾದ ಯಾವ ನಿಯಮಗಳು ಪರೀಕ್ಷೆಯಲ್ಲಿ ನಡೆಯಲ್ಲ. ಪರೀಕ್ಷೆ ನಡೆಸುವ ಅಧಿಕಾರಿ ಕಾರಿನ ಮುಂಭಾಗದಲ್ಲಿ ಕುಳಿತು ಕಾರನ್ನು ಮುಂದೆ ಚಲಾಯಿಸಲು ಸೂಚಿಸುತ್ತಾರೆ. ಚಾಲಕರು 100 ಮೀಟರ್ ವಾಹನ ಓಡಿಸಿದ್ದಲ್ಲದೆ ಲೈಸೆನ್ಸ್ ಸಿಗುತ್ತೆ. ಸಮಸ್ಯೆ ಏನೂ ಇಲ್ಲ. ಕಳೆದ 8 ವರ್ಷಗಳಿಂದ ಖಾಸಗಿ ಜಾಗೆಯಲ್ಲಿ ಬಂಟ್ವಾಳ ಆರ್ಟಿಒ ಇಲ್ಲಿ ಮಾಡಿದ್ದಾರೆ. ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಪಬ್ಲಿಕ್ಗೆ ತುಂಬಾ ತೊಂದರೆ ಉಂಟು. ಟ್ರೈನಿಂಗ್ ಕೊಡುವುದಾಗ್ಲಿ, ಇಲ್ಲಿ ನೋಡಿ ಇಲ್ಲಿ ಗ್ರೌಂಡ್ ಅಲ್ಲಿ ಹೇಗೆ ಉಂಟು, ಇಲ್ಲಿ ಒಂದು ಸರಿ ಇಲ್ಲ. ಖಾಸಗಿ ಬಿಲ್ಡಿಂಗಿಗೆ 4 ಲಕ್ಷ ಬಾಡಿಗೆ ಕೊಟ್ಟು ಮೊದಲು 2 ಲಕ್ಷ ಇತ್ತಂತೆ, ಈಗ 4 ಲಕ್ಷ ತನಕ ಬಂದಿದೆ. ಇಷ್ಟು ಒಂದು ಗವರ್ಮೆಂಟ್ ಇಂದ ಬೊಕ್ಕಸದಿಂದ ಹಣ ತೆಗೆದು ಇಲ್ಲಿ ಕೊಟ್ಟು ಮಾಡಬೇಕಂತ ಅವಶ್ಯಕತೆ ಏನುಂಟು? ಇಲ್ಲಿಂದ ತಾತ್ಕಾಲಿಕವಾಗಿಯೂ ಅಲ್ಲಿಗೆ ಶಿಫ್ಟ್ ಮಾಡಬೇಕು. ನಮ್ಮ ಗವರ್ಮೆಂಟ್ ಇಂದ ಹಣ ಪ್ರೈವೇಟಿಗೆ ಹೋಗಬಾರದು ಅಂತ ನಮ್ಮ ಬೇಡಿಕೆ. ಕಚೇರಿಯಲ್ಲದೆ ಸಾರ್ವಜನಿಕರ ಕೆಲಸ ನಡೆಯಬೇಕಿದ್ದಲ್ಲದೆ ಮಧ್ಯವರ್ತಿಗಳ ಸಹಾಯ ಅನಿವಾರ್ಯ. ಸುಲಭವಾಗಿ ಇಲ್ಲದೆ ಚಾಲನಾ ಪರವಾನಗಿ ಸಿಗತ್ತೆ ಅನ್ನೋ ಕಾರಣಕ್ಕೆ ಕೇರಳದಿಂದ ಜನ ಇಲ್ಲಿಗೆ ಬಂದು ಲೈಸೆನ್ಸ್ ಮಾಡಿಸ್ತಾರೆ. ಬಂಟ್ವಾಳದಲ್ಲಿ ಸಾಕಷ್ಟು ಸರಕಾರಿ ಭೂಮಿ ಖಾಲಿ ಬಿದ್ದಿವೆ. ಲಕ್ಷಾಂತರ ಬಾಡಿಗೆ ನೀಡೋ ಬದಲು ಖಾಲಿ ಇರೋ ಸರಕಾರಿ ಕಟ್ಟಡಕ್ಕೆ ಈ ಕಚೇರಿಯನ್ನ ವರ್ಗಾಯಿಸುವಂತೆ ಒತ್ತಾಯಿಸಲಾಗಿದೆ. ಸ್ವಲ್ಪ ನೀರಿದಲ್ಲ ಹೆಸರಿಗಾಗಿ ಟ್ರೈನ್ ಕುಡಿಯೋರಿಗೆ ಸ್ವಲ್ಪ ಕಷ್ಟ. ಅಭಿವೃದ್ಧಿ ಆಗಬೇಕಾಗಿ ಸಿಂಗಲ್ ರೋಡ್ ಆಗಿ ಡೌನ್ ಸ್ವಲ್ಪ ಪ್ರಾಬ್ಲಮ್. ಇಲ್ಲಿ ಬ್ಲಾಕರ್ಗಳ ಕಾಟ. ನೀವು ಬೇಕಾದ್ರೆ ಪಬ್ಲಿಕ್ ಅಲ್ಲಿ ಹತ್ರ ಕೇಳಿ. ಒಂದು 20 ಜನ ಪಬ್ಲಿಕ್ ಬರುವಾಗ 30 ಜನ ಬ್ಲಾಕರ್ಗಳಿದ್ದಾರೆ. ಇಲ್ಲಿ ಕೆಲಸ ಆಗುವುದೇ ಬ್ಲಾಕರ್ ಮಾಡೋದು, ಎಲ್ಲಾ ಇದನ್ನು ಮಾಡೋದೇ ಇಲ್ಲಿ ಬಂದ್ರೆ ನಮ್ಮ ಹತ್ರ ಹೊಡಿಯಕ್ಕೆ ಗಲಾಟೆ ಮಾಡಿ. ನಾನು 2 ಸಲ ಮೊದಲು ಬಂದಿದ್ದೀನಿ. ಇಲ್ಲಿ ವಿಡಿಯೋನೇ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಆ ತರ ಇಲ್ಲಿಂದ ಪರಿಸ್ಥಿತಿ ಉಂಟು. ನೀವು ನೋಡಿ ಸರಿ. ಒಟ್ನಲ್ಲಿ ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಈ ಕಚೇರಿಗೆ 3 ಲಕ್ಷಕ್ಕೂ ಮಿಕ್ಕಿ ಬಾಡಿಗೆಯನ್ನು ಕಟ್ಟಲಾಗ್ತಿದೆ. ಅದೇ ಹಣವನ್ನು ಸರಕಾರಿ ಖಾಲಿ ಕಟ್ಟಡಕ್ಕೆ ಬಳಸಿದ್ದಲ್ಲದೆ ಸುಸಜ್ಜಿತ ಕಚೇರಿ ಸಾರ್ವಜನಿಕರ ಅನುಕೂಲಕ್ಕೆ ಸಿಗಲಿದೆ. ಇನ್ನಾದರೂ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.